ಹಾಯ್ ವಾಟ್ಸಪ್. ಏನು ಬೈ ಇಷ್ಟೊಂದು ನೈಸ್ ಹಾಕಿದ್ದೀರಾ? ಕರೆಂಟ್ ಹೋಯ್ತು ಬ್ರೋ, ಈಗ ನೀವು ಬರೋಕ್ಕೆ ಮುಂಚೆ ಕರೆಂಟ್ ಹೋಯ್ತು. ಹಾಯ್ 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 ಮಗ, ಏನು ಆನೆಗೀನೆ ಏನೂ ಸಿಗ್ಲೇ ಇಲ್ಲ ಮಗ. ನಾನೆಲ್ಲ ಆನೆ ಸಿಗುತ್ತೆ, ಆನೆನ ಮಾತಾಡ್ಸ್ಕೊಂಡು ದಸರಾ ಸೇನೆಗೆ ಸೇರ್ಕೋತೀಯ ಅಂತೆಲ್ಲ ಕೇಳ್ಕೊಂಬರೋಣ ಅಂದ್ಕೊಂಡಿದ್ದೆ ಮಗ. ಹಾಂ, ಚೆನ್ನಾಗಿದೆ ವണ്ടി. In the darkest night, I saw your eyes, a sense of threat that I can't forget. I wanna know who you are. This what I need to know. So take my hand and let our fears go. Take me to your jungle. ಸೈಕ್ 3 ಗಂಟೆ ಆಗಿದೆ, ಇನ್ನು ಮೈಸೂರಲ್ಲೇ ಇದ್ದೀವಿ. 4 ಗಂಟೆ ಒಳಗೆ ರೀಚ್ ಆಗಬೇಕಿತ್ತು ಆ್ಯಕ್ಚುಲಿ. ಒಂದು ಪ್ಲೇಸ್ ನೋಡ್ಬೋದಿತ್ತು 4 ಗಂಟೆಗೆ ರೀಚ್ ಆಗಿದ್ದಿದ್ರೆ. ನಾವು ಐ ಡೋಂಟ್ ನೋ ಇಫ್ ಯು ಕ್ಯಾನ್ ರೀಚ್ ದೇರ್ ಬೈ 4 o'clock ಬಿಕಾಸ್ ಇಟ್ ಈಸ್ ಲೈಕ್ 120 kilometers ಫ್ರಮ್ ಹಿಯರ್. ಇನ್ನು ಬಾಯ್ಸ್ ಪೆಟ್ರೋಲ್ ಹಾಕ್ಸ್ತಾ ಇದ್ದಾರೆ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ತುಂಬಿಸ್ಕೊಂಡು ಹೊರಡ್ತೀವಿ. I think we'll reach there by 5 o'clock. We'll see if we can see any place there. When did you get this gloves, bro? First time gloves ಹಾಕ್ತಾ ಇದ್ದಾನೆ ಹುಡುಗ. ನಮಗೆಲ್ಲ ಗ್ಲೌಸ್ ಹಾಕಿ ಓಡಿಸೋ ಅಭ್ಯಾಸ ಇಲ್ಲ, ಲೋಕಲ್ ಬಾಯ್ಸ್ ನಾವು ಹಂಗೆ ಓಡಿಸ್ತೀವಿ. ಇವನೊಬ್ಬ ರಿಚ್ ಕಿಡ್ ಎಲ್ಲ ಹಾಕೋತಾ ಇದ್ದಾನೆ. ನೋಡಿ, ನಾವಿಬ್ರು ಲೋಕಲ್ ಬಾಯ್ಸ್. ಅವನು ಗ್ಲೌಸ್ ಹಾಕಿಲ್ಲ, ನಾನು ಗ್ಲೌಸ್ ಹಾಕಿಲ್ಲ. ಇವನೊಬ್ಬನೇ ಟಿಪ್ ಟಾಪಾಗಿ ರೆಡಿಯಾಗಿರೋದು. ಇದೆಲ್ಲ ಏನೋ ಕಟ್ಕೊಂಡಿದ್ದಾನೆ, ಇದೇನು ಕರೀತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ನೋಡಿ, ನಮ್ಮ ಹುಡುಗ ಅಡ್ವೆಂಚರ್ ಬೈಕ್ ಹೆಂಗೆ ಹಚ್ಚೋದು ಅಂತ ತೋರಿಸ್ತಾ ಇದ್ದಾನೆ. ಬಿದ್ದುಬಿಟ್ಟು ಹಾಕೋಣ ಬಂದಮೇಲೆ. Forget all the things you've been taught, you've been told. Don't blink, don't run, don't turn left or turn right or look straight at the sun. My mind's going in circles, I'm trying to fight it. Getting these voices inside to stay quiet. Gone to the place where all this began. Just start again. Oh, you won't see the light until the dawn breaks. ಬೇಲೂರು ಬಾಣೆಯಿಂದ ಹೊರಟಿದ್ದೀವಿ ಇವಾಗ. ಟೈಮ್ ಈಸ್ 6:11. We still have to go another 26 kilometers. ಶನಿವಾರ ಸಂತೆ ಅಂತ ಪ್ಲೇಸು, ಅಲ್ಲಿ ಹಾಲ್ಟ್ ಆಗ್ತೀವಿ. ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿ ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಲೆಟ್ಸ್ ಕ್ಯಾಚ್ ಅಪ್ ದೇರ್. ಇಲ್ಲಿ ಪವನ್ ಅಂತ ನಮ್ಮ ಫ್ರೆಂಡ್ ಇದ್ದಾನೆ, ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರು ನಮಗೆ ರೂಮ್ ಹತ್ರ ಕರ್ಕೊಂಡು ಹೋಗ್ತಾನೆ, ಅವನೇ ಬುಕ್ ಮಾಡಿರೋದು ರೂಮು. ಈ ಚಳಿ ಗುರು. ಸೈಕಲ್ ಆಫ್ ರೋಡ್ ಬೇರೆ ಇದೆ. ಹೆವಿ ಜಾರ್ತಾ ಇದೆ, ಬಿದ್ದರೂ ಬೀಳ್ಬೋದು ನಾವು. ಇದೇನಾ? ಸೊ ವಿ ಫೈನಲಿ ರೀಚ್ ಅವರ್ ಡೆಸ್ಟಿನೇಷನ್. ರೂಮಿಗೆ ಬಂದಿದ್ದೀವಿ. ಇದೇ ನಮ್ಮ ರೂಮು. ಅಮ್ಮ ಇಷ್ಟ ಹತ್ರ ಇದೆಯಾ ಮಗ ಇದು ಹೋಮ್ ಸ್ಟೇ? ರೂಮ್ಸಿಗೆ ಬಂದು ತಲುಪಿದ್ದೀವಿ. ಭವನ್ ಮನೆಯಿಂದ ಒಂದು 50 meters ಇದೆ ಅಷ್ಟೇ. ಇವಾಗ ಭವನ್ ಮನೇಲಿ ಡಿನ್ನರ್ ಇದೆ ಅಂತ, ರೆಡಿಯಾಗಿದೆ ಅಂತೆ. ಸೊ ವಿಲ್ ಗೋ ದೇರ್. ಓ, ಯಾವುದೋ ಹೊಸಾದ ಮಗ ಇದು. ಇನ್ನು ಒಳಗಡೆ ಎಲ್ಲ ಹೋಮ ಮಾಡಿರೋದು ಇದೆಲ್ಲ ಇದೆ. ಆ ಸೈಡ್ ಏನಿದೆ? ಪೀಸ್ ಆಗಿದೆ ಜಾಗ. ಪೀಸ್ ಪ್ಲೇಸ್ ನೋ ಕ್ಯಾನ್ ಚಿಲ್ ಹಿಯರ್. ಸೊ ದಿಸ್ ಈಸ್ ಅವರ್ ರೂಮ್. ಶೂ ಬಿಚ್ಚಿನ ಮಗ.
ಪೀಸಾಗಿದೆ. ಬ್ರೋ ಅಲ್ಲಿ ಇದು ಬೆಡ್ರೂಮ್ ಒಂದಿದೆ, ಒಂದು ಬೇಕಂದ್ರೆ ಎಕ್ಸ್ಟ್ರಾ ಬೆಡ್. There is a bathroom here. 2 bed. There's another bed. Oh, ಇಲ್ಲೊಂದು ಕಿಚನ್ ಇದೆ. Peace. Yeah, kitchen is also there. We can just get one Maggi or something for tomorrow morning and do it here. ಇಲ್ಲಿ ಬೈಕ್ಸ್ಗಳಿದ್ದಾವೆ. So this is how the resort looks. It's a homestay actually, it's not a resort. ಪೀಸ್ ಆಗಿದೆ. 500 rupees per head ಅಂತೂ ಆರಾಮಾಗಿ ಕೊಡ್ಬೋದು. ಒಂದು 8 ಜನ ಇರ್ಬೋದು, ಒಂದು ರೂಮಲ್ಲಿ 4 ಜನ ಇರ್ಬೋದು, 8 ಜನ ಆರಾಮಾಗಿರ್ಬೋದು. ಇಲ್ಲೇ ಕ್ಯಾಂಪ್ ಫೈರ್ ಕೂಡ ಹಾಕ್ಬೋದು. ಇದ್ರ ಹಿಂದೆನೂ ಜಾಗ ಇದೆ, ಬೇಜಾನ್ ಜಾಗ ಇದೆ, ಅಲ್ಲೂ ಚಿಲ್ ಮಾಡ್ಬೋದು. ಬಟ್ ಐ ಥಿಂಕ್ ದಿಸ್ ಇಸ್ ಸಫಿಷಿಯಂಟ್. ದಿಸ್ ಸ್ಪೇಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಒಂದು 10 ಎಂಡೋವರ್ ಪಾರ್ಕ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಇನ್ನೂ ಜಾಸ್ತಿನೇ ಮಾಡ್ಬೋದು ಆ್ಯಕ್ಚುಲಿ. ಓಕೆ, ಹೊರಡೋಣ ಈಗ. ಬಾಯ್ ಬಾಯ್. 180, 60 ಎಸ್ ಕರೆಕ್ಟಾಗಿದೆ. ಶಾರ್ಟ್ ಓನ್ಲಿ. ಎಷ್ಟಿದೆ ಫ್ಯೂಲು? ಹೌ ಮಚ್? 1.20. ಓನ್ಲಿ 1.20. ಸೇಮ್ನಾ? ಯಪ್ಪ, ನನ್ನ 3.20 ಹೋಗೈತೆ. ಅವಾಸ್ 400 ಕಿಲೋಮೀಟರ್ ಪ್ಲಸ್ ರೇಂಜ್ ಬ್ರೋ. ಹಾಂ, ಲೀವ್ 13 liters tank now. 13.5. 14 yesterday it went inside his tank. Can you go? Yeah, leave. ಇಲ್ಲೇ 8:30 ಆಗೋಯ್ತು. ಇವಾಗ ಗವಿ ಬೆಟ್ಟ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ವೆದರ್ ಅಂತ. ಯಾವ ಕಡೆ ಮಗ? ಲೆಫ್ಟಾ? ನಡಿ. ಶನಿವಾರ ಸಂತೆ. ಇಲ್ಲಿಂದ 26 ಕಿಲೋಮೀಟರ್ಗೆ ನಮ್ಮೂರು, ಅಡ್ಕಲ್ಗೂಡು. ನಮ್ಮೂರು ಅಂದರೆ ನಮ್ಮ ಅಪ್ಪನೂರು, ನಮ್ಮೂರಲ್ಲ. ನಮ್ಮೂರು ಮೈಸೂರು. ಯಾವುದೋ ನಾನ್ ವೆಜ್ ಹೋಟ್ಲು ಕರ್ಕೊಬೋತಾವನಲ್ಲ ಅಪ್ಪ, ಸಾಬ್ರು ಹೋಟ್ಲು. ಇಲ್ಲೇನಾ? ಏನದು ಹೆಸರೇನು? ಪತ್ತರ. ಪತ್ತಲ್ಲು ಇಡ್ಲಿ. ಇಡ್ಲಿ ಓನ್ಲಿ ದಟ್. ರೌಂಡ್ ವೈಟ್ ಕಲರ್ ಇದೆ. ಇಡ್ಲಿ ಓನ್ಲಿ. ಇದೇನೋ ಪತ್ತರ್ ಅಂತ ಆರ್ಡರ್. ಏನದು? ಪತ್ತಲ್ಲ ಮಗ? ಪತ್ತಲ್ ಅಂತ ಆರ್ಡರ್ ಮಾಡಿಯಾನೆ ಬಾಯ್. ಪೂರಿ ಥರನೇ ಇದೆ. ಪೂರಿ ಸ್ಕ್ಯಾಮ್ ಇದು. ಪೂರಿ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಿಬಿಟ್ಟವ್ರೆ. ಜೊತೆಗೆ ಎಗ್. ಏನು ಮಗ ಇದು? ಎಗ್ ಮಸಾಲ. ಇದು ಫೇಮಸ್ ಅಂತ ಇಲ್ಲಿ, ಅಂದರೆ ಏನೋ ಸಖತ್ತಾಗಿರುತ್ತೆ ಅಂತ ಕರ್ಕೊಂಬಂದಿದ್ದಾನೆ ಮಗ. ಇಲ್ಲಿಂದ ಎಷ್ಟು ದೂರ ಇದು? 10. ಗವಿಬೆಟ್ಟ. ರೋಡಿಗೆ 8 ಕಿಲೋಮೀಟರ್ಸ್. ಮೇಲಂತೂರಿಂದ 3 ಕಿಲೋಮೀಟರ್. ಗವಿಬೆಟ್ಟ ಇಲ್ಲಿಂದ ಗವಿಬೆಟ್ಟ ಶುರು ಅಂತ ಬೋರ್ಡ್ ಹಾಕಿತ್ತು ಅಲ್ಲಿ. ಹೇಗಿದೆ ರೂಟ್? ರೀಸೆಂಟ್ ಆಫ್ ರೋಡ್ ಕಾಣ್ತಾ ಇದೆ. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ, ನೋಡೋಣ. ಎಕ್ಸ್ಪಲ್ಸಿಗಂತೂ ಇದೆಲ್ಲ ಫೀಲೇ ಆಗೋದಿಲ್ಲ. ಇಲ್ಲಿಯಾಗಿ ಓಡಿಸ್ತಿರ್ತಾರೆ ಬಾಯ್ದು. ಬಟ್ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಆನ್ ಡಾಮಿನಾರ್ as well.
ಸೈಕಾಗಿತ್ತು ಆಫ್ ರೋಡು. ಹಿಟ್ಮನ್ ಮಗ ಇನ್ನೂ ಎಷ್ಟು ದೂರ ಇದೆ? ಇನ್ನೊಂದು 2 ಕಿಲೋಮೀಟರ್ಸ್ ಇರ್ಬೋದು ಅಂತ. 2 ಕಿಲೋಮೀಟರ್ಸ್ ಅಟ್ಲೀಸ್ಟ್ 1 ಇದೆ ಬ್ರೋ, 1 ಪಕ್ಕ ಇದೆ. ಓ ಕ್ರೇಸಿ ಮಗ. ಒಂದೇ ರೋಡಾ? ಒಂದೇ ರೋಡ. Good day, got expert. Oh, crazy. There is a river there. I think we can come back and go there. ಸೈಕ್ ಆಫ್ ರೋಡ್ ಇದೆ. ಇಲ್ಲಿ ತನಕ ಅಂತೂ ಸೈಕ್ ಆಗಿತ್ತು. ಇನ್ನು ಮುಂದೆ ಹೇಗಿದೆ ಗೊತ್ತಿಲ್ಲ. Let's see. ಗೊತ್ತಿಲ್ಲ ನನಗೂ. ಹಿಂಗೆ ಹೋಗಿರ್ಬೇಕು ನೋಡಿ. Psych off road, man. Psych off road. Oh, psych ಆಗಿದೆ. ಅಲ್ಲಿ ಕೆಳಗಡೆ ರಿವರ್ ಲೇಕೋ ಏನೋ ಇತ್ತು. ಓ ಶೇಟ್ ರೇ ಹಿಂಗೇನಾಗ್ಲಿಲ್ವಾ? ಡ್ಯಾಮೇಜ್ ಆಯ್ತಾ ಅಂತ. ಏನಾಗಿರಲ್ಲ ಬಿಡು. ಎದ್ದು ಸ್ಟ್ಯಾಂಡ್ ಹಾಕೋ. ಹ್ಯಾಂಡ್ಲ್ ಬರ ಏನೂ ಆಗಿಲ್ಲ. ಇದಂತ ಚೆಲ್ಲಿದ್ದು ಪೆಟ್ರೋಲಾ? ಹಾಂ, ಪೆಟ್ರೋಲ್ ಒಂಚೂರು ಚೆಲ್ಲಿದೆ ಅಷ್ಟು ಟ್ಯಾಂಕಿಂದ. ಅದು ಜಂಪ್ ಆಯ್ತಲ್ಲ. ಹಾಂ, ಎಲ್ಲಿ ಜಾರ್ದು? ಜಾರ್ಲಿಲ್ಲ, ಹಾಂ, ಕಲ್ ಮೇಲೆ ಹತ್ತಿಸ್ಬಿಟ್ಟೆ ಇದು. ಹಾಂ, ಲೆಫ್ಟಿಗೆ ರೈಟಿಗೆ ಬಂತಲ್ಲ, ಹ್ಯಾಂಡಲ್ ಟರ್ನ್ ಆಗ್ಬಿಡ್ತು. ಓ ಹೋಗೋಣ. ಫಾಕ್, ಈ ಲೇಕ್ ಬೇರೆ ಇದೆ. ಸೈಕ್ ಜಾಗ ಮಗ ಇದು. ಫಾಕ್, ಇಲ್ಲೊಂದು ಲೇಕ್ ಇದೆ. ಲೇಕಿಂದ ನೀರು ಹರ್ಕೊಂಡು ಹೋಗ್ತಾ ಇದೆ ಕೆಳಗೆ. ಬಾಯ್ಸ್ ಹೋಗ್ಬಿಟ್ರು ಅನ್ಸುತ್ತೆ ಮೇಲೆ. ಅಥವಾ ಕೇಳಬೇಕಿತ್ತು ನಾವು ಅಲ್ಲಿ ಹುಡುಗರನ್ನ ಹೋದ್ರೆ ಏನೋ ಅಂತ. ಹೆಲ್ಮೆಟ್ ಹೊಡೆದೋಗಿದೆ. ಬಿದ್ದ ಹೆಲ್ಮೆಟ್ ಬಿತ್ತಾ? ಹೆಲ್ಮೆಟ್ ಹೊಡೆದೋಗಿದೆ ಮಗ. ಅಂದರೆ ಇದಾಗಿದೆ ಅಷ್ಟೇ, ಬಿಚ್ಕೊಂಡಿದೆ. ಹಾಕು, ಸ್ಕ್ರ್ಯಾಚ್ ಆಗಿದೆ ನೋಡಿ. ಈ ಮೊದಲೇ ಕ್ರಾಶ್ ಅದಕ್ಕೆ. ಹೌದಾ? ಹಂಗಾರೆ ಬಿಚ್ಚಿದೆ ಅಷ್ಟೇ ಅದು. ಹಾಂ ನೋಡಿ. ಇದೆಲ್ಲ ಒಂದು ಆಫ್ ರೋಡ್ ಕಾರ್ ತರಬೇಕು. 4x4 ಡಿಫ್ರೆನ್ಷಿಯಲ್ ಲಾಕ್ ಎಲ್ಲ ಇರೋ ಅಂಥದ್ದು. ಒಳ್ಳೆ ಮಜಾ ಇರುತ್ತೆ. ನನ್ನ ಹತ್ರ ನೆಕ್ಸಾನ್ ಇದೆ, ಬಟ್ ನೆಕ್ಸಾನ್ ಎಲ್ಲ ಇಲ್ಲ, ಆಗಲ್ಲ. ಎಲ್ಲಾದರೂ ಸ್ಟ್ರಕ್ ಆಗಿಬಿಟ್ರೆ ಅದು ಬೇರೆ ಫ್ರಂಟ್ ವೀಲ್ ಡ್ರೈವ್, ಅದು ದೇವರಾಣ ಹಚ್ಚೋಕ್ಕಾಗಲ್ಲ ಅದನ್ನ. 4 ವೀಲ್ ಡ್ರೈವ್ ಬೇಕೇ ಬೇಕು. ಗ್ರೌಂಡ್ ಕ್ಲಿಯರೆನ್ಸ್ ಏನೋ ಇದೆ ನೆಕ್ಸಾನಲ್ಲಿ, ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸೇ ಇದೆ. ಕ್ರಾಸಿಂಗ್ ಎಲ್ಲ ಸಿಕ್ಕು ಸೈಕ್. ಸೈಕ್ ಆಫ್ ರೋಡ್ ಮಾತ್ರ ಇದು. ಮನೋಜ್ನ ಗಾಂಡು ಮಿಸ್ ಮಾಡ್ಕೋತಾನೆ. ಅಲ್ಲಿಂದ ಆಫ್ ರೋಡ್ ಮಾಡ್ಕೊಂಡ್ಬಂದ್ವಿ. ಸೈಕ್ ವ್ಯೂ ಸಿಕ್ತು ಇಲ್ಲಿ. ಹಿಂಗೆ ಮೇಲೆ ಹೋಗ್ಬೇಕು. ಅಲ್ಲೇನು ಕಾಣ್ತಾ ಇದೆ ಸ್ಟೀಪ್, ಅದ್ರ ಮೇಲೆ ಹೋಗ್ಬೇಕು. ಬಾಯ್ಸ್ ಆಗಲೇ ಹೋಗಿದ್ದಾರೆ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಬ ಬಿದ್ದುಬಿಟ್ಟಿದ್ದ, ಸೊ ಸ್ವಲ್ಪ ಲೇಟ್ ಆಯಿತು. ಇವಾಗ ಹೊರಡ್ತೀವಿ. ಅಲ್ಲೂ ಏನೋ ಟ್ರೈಲ್ ಇದೆ, ನೋಡಬೇಕು. ಹೋಗೋಣ, ಮೇಲೆ ಸಿಗೋಣ.
ಮಗ ಬಾಯ್ಸ್ ಹಿಂಗೆ ಬಂದೇ ಇಲ್ವಾ ಅಂತ. ಹಾಂ ಅಲ್ಲ, ಬಾಯ್ಸ್ ಈ ಕಡೆ ಬಂದೇ ಇಲ್ಲ ಅನ್ಸುತ್ತೆ. ಇಲ್ಲ, ಫೋನ್ ರೀಚ್ ಆಗ್ತಾ ಇಲ್ಲ. ನೆಟ್ವರ್ಕ್ ನಿಂದ್ರಲ್ಲಿದೆ ನೋಡು. ನೆಟ್ವರ್ಕು ನಿಂದು ಯಾವುದು ಸಿಮ್ಮು? ಏರ್ಟೆಲ್ಲು. ನಂದು ಏರ್ಟೆಲ್. ಮೇಲ್ ಸಿಗುತ್ತೆ ಬಾ. ಹೌದಾ? ಮೇಲ್ ಸಿಗುತ್ತೆ. ನಂಗೇನೋ ಹಿಂಗೆ ಬಂದೇ ಇಲ್ಲ ಅನ್ಸುತ್ತೆ. ಬಾಯ್ಸ್ ಹಿಂಗೆ ಬಂದಿದ್ರೆ ಇಲ್ಲಿ ಕಾಯ್ದಿರೋರು ಅನ್ಸುತ್ತೆ. ನನ್ನ ಲೆಕ್ಕದಲ್ಲೂ ಕಾಯ್ದಿರೋ ಅವರು. ನಡಿ ಮೇಲೆ ನೋಡೋಣ. ಹಾಂ ನಡಿ ಮೇಲೆ ಹೋಗೋಣ. ಈ ಥರ ಡ್ರೈ ಇದ್ರೆ ಎಲ್ಲ ಏನೂ ಕಷ್ಟ ಆಗಲ್ಲ. ಎಂಥ ಸ್ಟೀಪ್ ಇದ್ರೂ ಹತ್ತಿಸ್ಬೋದು. ಓ ಇಲ್ಲ, ಬಾಯ್ಸ್ ಹೋಗಿದ್ದಾರೆ ಆಲ್ರೆಡಿ. ಅದು ಮೋಸ್ಟ್ಲಿ ನಮ್ಮ ಬಾಯ್ಸೇ ಅಂದ್ಕೊಂಡಿದ್ದೀನಿ. ನೋಡೋಣ. ಡ್ರೈ ಇದ್ರೆ ಹೆಂಗೆ ಬೇಕಾದ್ರೂ ಹತ್ತಿಸ್ಬೋದು, ಗಟ್ಟಿದ್ರೆ ಕಷ್ಟ. ಆಫ್ ರೋಡ್ ಟೈರ್ಸ್ ಇಲ್ಲ ಅಲ್ವಾ, ಜಾರ್ಬಿಡ್ತವೆ. ಓ ನಮ್ಮ ಬಾಯ್ಸ್ ಅಲ್ಲ ಅದು. ಓಹೋ ಹೆಂಗೋದೆ? ನಮ್ಮ ಫ್ರೆಂಡ್ ಒಬ್ಬ ಇಲ್ಲೇ ಬಂದಿದ್ದಾನೆ, ಅನ್ಎಕ್ಸ್ಪೆಕ್ಟೆಡ್. ಓ ನಮ್ಮ ಬಾಯ್ಸ್ ಮಗ, ಬಾಯ್ಸ್ ಅಲ್ಲಿದ್ದಾರೆ. ಬಾಯ್ಸ್ ಅಲ್ಲಿದ್ದಾರೆ. ನಮ್ಮ ಬಾಯ್ಸ್ ಮಿಸ್ ಆಗಿ ಬೇರೆ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ರು, ಅಲ್ಲಿಂದ ಬರ್ತಾ ಇದ್ದಾರೆ ಇವಾಗ. ಹರ್ಷತ್ crazy. ಅಲ್ಲೊಬ್ಬ ಫ್ರೆಂಡ್ ಇದ್ದಾನೆ. ಇಲ್ಲೊಬ್ಬ. look at the view. The view is crazy. ಸೈ ವ್ಯೂ ಇದೆ. ಡಾಮಿನಾರ್ ಇದೆಲ್ಲ ಸಿಲ್ಲಿ ಆಗತ್ತೆ. ಸೈಕ್ ಏನ್ ಮಗ ಇಲ್ಲಿ ಬಂದ್ಬಿಟ್ಟಿದ್ಯಾ? ನಂಗೆ ಗೊತ್ತೇ ಇಲ್ಲ. ಏನ್ ವ್ಯೂ ಗುರು ಇದು, ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಂತೂ ಬಿದ್ರೆ ಒಂಟೆ ಹೋಯ್ತೀವಿ. ಇಲ್ಲಿ ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಬಟ್ ವ್ಯೂ ನೋಡಿ ಸೈಕ್ ಆಗಿದೆ ಮಗ. ಸೈಕ್ ಜಾಗ ಮಗ. 2-3 ಜನ ಬಾಯ್ಸ್ ಬಿದ್ದು ಬಂದಿದ್ದಾರೆ. ಹ್ಯಾಂಡಲ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಹೆಂಗೆ ಬಿದ್ರಿ ಹೇಳ್ರು? Look at that expose. Amazing. ಸುಮ್ಮನೆ ಇರು ಮಗ, ಹುಚ್ಚೆ ಜೊತೆ ನೀನು ಹೋಗ್ಬಿಟ್ಯಾ? ಇದಾ ಹೋಗಿದ್ದೀರಾ? ಇಲ್ಲಿ ಇದ್ರ ಒಳಗಡೆ ಹೋಗ್ಬೋದು. ಇದು ಒಳಗೆ ಇಲ್ಲಿ ದಾರಿ ಇಲ್ಲ, ಅಲ್ಲಿ ಗಂಟೆ ಬೈಕ್ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಹೋಗ್ಬೋದು. ಹೌದಾ? ಕ್ರೇಜಿ. ಬಾ ನೋಡೋಣ. ಮರದ ಹತ್ರ ಅಲ್ವಾ ಇಲ್ಲಿ? ಇಲ್ಲಿ ಇದ್ರ
Whoa. Look at the view, side view. ಚೆನ್ನಾಗಿದೆ ಅಲ್ವಾ? ನೋ. Mine touched this. Where? Suspension it stopped. No, it will touch off. Down it will touch. Bottom. ಇವನು ಫಾಸ್ಟ್ ಆಗೋದ ಮಗ ಇವನು. ನಾವೆಲ್ಲ ನಿಧಾನಕ್ಕೆ ಬಂದ್ವಿ. You went fast. We went slow, bro. Ours will crack if you go your speed. Yeah. ನೀವು ಉರ್ರ ಅನ್ಸ್ಕೊ ಹೋಗ್ಬಿಟ್ಟ ಇವನು. ಐತೆ ಸೈಕ್ ಇದೆ ಅಲ್ವಾ ಸ್ಟೀಪ್ ಅದು? ಬ್ರೇಕ್ ಇದೆ ಮಗ, ನೋಡೋಣ ಅದು ಏನಾಯ್ತು ಅಂತ. ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಸ್ಟೀಪ್ ಹಚ್ಬೇಕು ಇವಾಗ. ಒಂದು 70 ಡಿಗ್ರಿ ಇನ್ಕ್ಲಿನೇಷನ್ ಇದೆ ಅಂತಿದ್ದಾರೆ ಬಾಯ್ಸು. ಟ್ರೈ ಮಾಡೋಣ. ಹೆಂಗೋಗ್ಬೇಕು ಮಗ? ನಮ್ಮ ಟೈರ್ ಆಗಲ್ಲ ಮಗ. ನಮ್ಮ ಟೈರ್ ಆಗಲ್ಲ ಇಲ್ಲಿ. ಹಾಂ ಎತ್ತೀನಿ. ಏನೇ ಪೆಟ್ರೋಲ್ ಸಿಗ್ತಾ ಇದೆ. ಗೇರಲ್ಲಿಡು. ಗೇರ್ಲಿ ಇದೆಯಲ್ಲ, ಕ್ಲಚ್ ಹಿಡಿಬೇಡ. ಎತ್ತು. ಗೇರಲ್ಲಿ ಇಲ್ವೋ? ಇನ್ನೊಂದು ನಿಮಿಷ ಗೇರ್ಗೆ ಹಾಕ್ತೀನಿ. ಎತ್ತು. ಕ್ಲಚ್ ಹಿಡಿಬೇಡ. ಕ್ಲಚ್ ಹಿಡಿದಿಲ್ಲ ಮತ್ತೆ ಗೇರು ಹೋಯ್ತಾ ಇದೆ ಹಿಂದೆ. ಬೀಳ್ತಾ? ಹಾಂ ಇಲ್ಲ, ಬಾಯ್ಸ್ ಆ ಕಡೆಯಿಂದ ಬಂದೇ ಬಿಟ್ರು. ಇಲ್ಲ ಕಣ, ಹಾಂ ಗೇರ್ ಬೀಳ್ತಾ ಇಲ್ಲ. ಈಗ ಬೀಳ್ಸು. ಬೀಳ್ತಾ? ಈಗ ಬೀಳು. ಒತ್ತು. ಗೊತ್ತಿದೆ. ಇಲ್ಲ ಬೀಳಿಲ್ಲ, ಎತ್ತುತ್ತಲ್ಲ, ಮಲಗಿಸ್ತೆ ನಾನೇ. ಹಾಂ ಏನಾಗಿಲ್ಲ. ತಿರುಗ್ತೆ ಗಾಡಿ ಮೂವೇ ಆಯ್ತಿಲ್ಲ, ನಾನೇ ಮಲಗಿಸ್ತೆ. ಇದು ಹಚ್ಚಕ್ಕೆ ಟ್ರೈ ಮಾಡಿದ್ವಿ. ಎಕ್ಸ್ಪಲ್ಸ್ ಎಲ್ಲ ಹತ್ತಿತ್ತು, ನಮ್ದು ಹತ್ತುತ್ತಾ ಇಲ್ಲ. ಆಫ್ ರೋಡ್ ಟೈರ್ಸ್ ಇದ್ರೆ ಹತ್ತುತ್ತೆ. ಇನ್ನು ಅಲ್ಲಿಗೆ ಬೇರೆ ಹೋಗ್ಬೇಕು ನಾವು. ಹೆವಿ ಸ್ಟೀಪ್ ಇದೆ ಅದು, ವಿಡಿಯೋದಲ್ಲಿ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ನೋಡೋಣ ಹೆಂಗೆ ಹೋಗ್ಲಿ. ಹಿಂಗೆ ಹೋಗ್ಬಿಡ್ಲಾ? ಸ್ಲಿಪ್ಪರಿ ಇದೆ, ಇದು ಗೊತ್ತಾಗ್ತಾ ಇಲ್ಲ, ಬಟ್ ಹೆವಿ ಸ್ಲಿಪ್ಪರಿ ಇದೆ. ಓ ಇಲ್ಲಿ ಒಳ್ಳೆ ರೂಟ ಇದೆ. ದೇರ್ ಇಸ್ ನೋ ನೈಸ್ ಸ್ಪಾಟ್ ದೇರು. ಅಲ್ಲೇ ಹೋಗೋಣ ನಡಿ. ಇಲ್ಲೇ ರೋಡ್ ಇದೆಯಲ್ಲ? ಹಾಂ ಇಲ್ಲೇ ರೋಡ್ ಇದೆ. We have expulse bro. ದೂರನೇ ಬನ್ನಿ. ಇದು ಹೆವಿ ಸ್ಟೀಪ್ ಇದೆ, ಟ್ರೈ ಮಾಡ್ತೀವಿ, ನೋಡೋಣ. ಇದ್ರೆ ಬೀಳ್ತೀವಿ, ಏನು ಮಾಡೋಕ್ಕಲ್ಲ. ಗ್ರಾವೆಲ್ ಇದೆ, ಜಾರಿದ್ರು ಜಾರ್ಬೋದು. ಸೊ ನೋಡ್ಕೊಂಡು ಹೋಗ್ಬೇಕು. Holy
ಸೈಕ್ ಮಗ ಸಿದ್ಧಾರ್ಥ್ ಬಂದಿಲ್ಲ ಇರೋ. ಓಯ್ ಅಲ್ಲಿಂದ ಬಂದ್ವಿ ಇವಾಗ. ಇದು ಹೆವಿ ಸ್ಟೀಪ್ ಆಗಿದೆ. ಇದು ಆಲ್ಮೋಸ್ಟ್ 60 ಡಿಗ್ರಿ 65 ಡಿಗ್ರಿ ಇನ್ಕ್ಲಿನೇಷನ್ ಇದೆ. ಹಂಗೋ ಹಿಂಗೋ ಹಚ್ಚಿದ್ದೀವಿ. ಸೈಕ್ ಹೆವಿ ಬಿಸಿಲಿದೆ ಮಾತ್ರ. ಬಟ್ ಆ್ಯಕ್ಚುಲಿ ಇದು ಡ್ರೈ ಆಗಿರೋದಕ್ಕೆ ಹತ್ಸೋಕೆ ಈಸಿ. ರೈನ್ ಇರುವಾಗ ದೇವರಾಣ ಆಗಲ್ಲ, ಕಷ್ಟ ಇದೆ. ವ್ಯೂ ಯಾವ ಕಡೆ ನೋಡಿದ್ರು ಬೆಟ್ಟ ಇದೆ. ಸೈಕ್ ಆಫ್ ರೋಡ್. ಒನ್ ಕ್ರೇಜಿ ಬೈಕ್, ಎಲ್ಲಿ ಬೇಕಾದ್ರೆ ತಗೋಬೋದು. ಕ್ಲಚ್ ಹಿಡಿಬೇಡ, ಕ್ಲಚ್ ಹಿಡಿಬಾರ್ದು. ಹೋಗ್ ಹಾಂ. ಅವನೆಲ್ಲ ಕೆಳಗೆ ಹೊಟ್ಟೋಗಿದ್ನ, ಕೆಳಗೆ ಹೊಟ್ಟೋಗಿದ್ನ. ಭವನ್ ಕೆಳಗೆ ಹೊಟ್ಟೋಗಿದ್ನ ಅಂದೆ. ಭವನ್ ಕೆಳಗೆ ಹೊಟ್ಟೋಗಿದ್ದ. ಹಾಂ, ಅದೇ ಮೈನ್ ಪ್ರಾಬ್ಲಮ್ಮು. ಹಾಂ, ಆಫ್ ರೋಡ್ ಟೈರ್ ಇರ್ಬೇಕು ಮಗ. ನೆಕ್ಸ್ಟ್ ಆಫ್ ರೋಡ್ ಟೈರ್ ಹಾಕ್ಸು. ಹಾಂ, ಸ್ಟೀಪ್ ಇಳಿಸುವಾಗ ಯಾವಾಗಲೂ ಫಸ್ಟ್ ಗೇರಲ್ಲಿ ಇರಬೇಕು, ಅವಾಗ ಈಸಿಯಾಗಿ ಹೋಗ್ಬೋದು. ಟಾಪ್ ಗೇರಲ್ಲಿದ್ದರೆ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ, ಗೇರ್ ಕಂಟ್ರೋಲ್ ಸಿಗಲ್ಲ. ಫಸ್ಟ್ ಗೇರಲ್ಲಿದ್ದರೆ ಈಸಿ. ಫಸ್ಟ್ ಗೇರ್ ಜೊತೆಗೆ ಸ್ವಲ್ಪ ಎರಡು ಬ್ರೇಕು ಈಕ್ವಲ್ ಆಗಿ ಹಿಡಿದ್ರೆ ಈಸಿಯಾಗಿ ಇಳಿಸ್ಬೋದು. ಜಾಗ ಇದೆ, ಒಂದು ದಿವಸ ಪೂರ್ತಿ ಸ್ಪೆಂಡ್ ಮಾಡ್ಬೋದು ಬೇಕಾದ್ರೆ ಈ ಜಾಗದಲ್ಲಿ.